ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಸಕ್ಕರೆ ನಾಡು ಮಂಡ್ಯದ್ದೇ ಸದ್ದು. ಕಮಲದಳ ಮೈತ್ರಿ ಬೆನ್ನಲ್ಲೇ ಮಂಡ್ಯ ಅಖಾಡ ರಣರೋಚಕವಾಗಿ ಪರಿಣಮಿಸಿದೆ. ಬಿಜೆಪಿ ಮಂಡ್ಯ ಕ್ಷೇತ್ರವನ್ನ HDKಗೆ ನೀಡುತ್ತೋ ಅಥವಾ ಸುಮಲತಾಗೆ ಬಿಟ್ಕೊಡುತ್ತೋ ಅನ್ನೋ ಕುತೂಹಲ ಜೋರಾಗಿದೆ. ಮಂಡ್ಯ ನಂದೆ ಅಂತ ಸುಮಲತಾ ಹೇಳ್ತಾ ಇದ್ರೆ ಬಿಟ್ಬಿಡ್ತೀವ ಅಂತ HDK ಸಭೆ ಮೇಲೆ ಸಭೆ ನಡೆಸಿದ್ದಾರೆ. ಮಂಡ್ಯ ಬಿಟ್ಕೊಡೋ ಮಾತೇ ಇಲ್ಲ. ಮಂಡ್ಯ ನಂದಿ ಅಂತಿರುವ ಸುಮಲತಾ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಪಕ್ಕಾ ಅಂತಿದ್ದಾರೆ. ಆದ್ರೆ ಬಿಟ್ಬಿಡ್ತೀವಾ ಅಂತ ದಳಪತಿಗಳು ಟಕ್ಕರ್ ಕೊಡ್ತಿದ್ದಾರೆ. ಈ ನಡುವೆ ಲೋಕಸಮರದಲ್ಲಿ ಏನೆಲ್ಲಾ ಪ್ಲಾನ್ ಮಾಡಬೇಕು, ಬಿಜೆಪಿ ಟಿಕೆಟ್ ಸಿಕ್ಕರೆ ಓಕೆ, ಸಿಗದಿದ್ರೆ ಏನ್ ತಂತ್ರ ಹೆಣಿಬೇಕು ಅನ್ನೋದ್ರ ಬಗ್ಗೆ ಸುಮಲತಾ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಸುಮಲತಾ ಮಹತ್ವದ ಸಭೆ. ಹೈ ವೋಲ್ಟೇಜ್ ಮೀಟಿಂಗ್ಗೆ ದರ್ಶನ್ ಬೆಂಬಲ. ಮಂಡ್ಯ ಅಖಾಡದಲ್ಲಿ ಮತ್ತೊಮ್ಮೆ ಸೇನಾನಿಯಾಗಿ ಹೋರಾಡೋಕೆ ಸುಮಲತಾ ಕಾತರರಾಗಿದ್ದಾರೆ. ಆದ್ರೆ ದಳದೊಂದಿಗೆ ಕಮಲ ಮೈತ್ರಿ ಮಾಡಿಕೊಂಡ ಹಿನ್ನೆಲೆ ಮಂಡ್ಯ ಗೌಡ್ತಿ ಬಿಜೆಪಿಯಿಂದ ತನಗೆ ಟಿಕೆಟ್ ಸಿಗುತ್ತಾ ಅನ್ನುವ ಗೊಂದಲದಲ್ಲಿದ್ದಾರೆ. ಹೀಗಾಗಿ ರೆಬಲ್ ಲೇಡಿ ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ಆಪ್ತರ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ನಟ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಎಂಡವಾಳು ಸಚ್ಚಿದಾನಂದ ಸೇರಿ ಹಲವರು ಭಾಗಿಯಾದ್ರು. ಸಭೆಯಲ್ಲಿ ಮಂಡ್ಯ ಅಖಾಡದ ಬಗ್ಗೆ ಚರ್ಚೆ ನಡೆಸಲಾಯಿತು. ಯಾವ ರೀತಿ ವಿರೋಧಿಗಳನ್ನ ಕಟ್ಟಿ ಹಾಕಬೇಕು ಅನ್ನುವ ತಂತ್ರವನ್ನ ಹೆಣಿಯಲಾಗಿದೆ. ಇಲ್ಲ ನಾವು ಆ ರೀತಿ ಯೋಚನೆನೂ ಮಾಡ್ತಿಲ್ಲ. ಇವರೆಗೂ ಆ ರೀತಿ ನಾನೆಲ್ಲೂ ಹೇಳಲಿಲ್ಲ. ಅಫ್ಕೋರ್ಸ್ ನಮ್ಮ ಬೆಂಬಲಿಗರು ಬಂದಾಗ ಅವರು ಇಷ್ಟೇ ಹೇಳೋದು, ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಈ ಪಕ್ಷ ಅಂತ ಹೇಳಿಲ್ಲ ಅಥವಾ ಆ ಪಕ್ಷ ಅಂತ ಹೇಳಿಲ್ಲ ಅಥವಾ ನೀವು ಇಂಡಿಪೆಂಡೆಂಟ್ ಆ ಥರ ಏನು ಹೇಳಿ, ನೀವೆಲ್ಲೇ ಇದ್ರೂ ನಾವು ನಿಮ್ಮ ಪರವಾಗಿರ್ತೀವಿ, ಆದರೆ ನೀವು ಮಂಡ್ಯದಲ್ಲೇ ಇರಬೇಕು, ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋವಂಥ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ. ಒಂದು ಅಲಯನ್ಸ್ ಅಂತ ಇದ್ಮೇಲೆ ಖಂಡಿತ ಒಂದು ಗಿವ್ ಆ್ಯಂಡ್ ಟೇಕ್ ಅನ್ನೋ ಪಾಲಿಸಿ ಇದ್ದೇ ಇರುತ್ತೆ. ಹಾಗಾಗಿ ಅವರು ಡಿಮ್ಯಾಂಡ್ಸ್ ಇರ್ಬೋದು, ಇವರು ಬೇರೆ ರೀತಿಯ ಒಂದು ಅಶ್ಯೂರೆನ್ಸಸ್ ಇರ್ಬೋದು ಅಲ್ವಾ. ಸೊ ಸೂಕ್ತ ಸಮಯದಲ್ಲಿ ಅವರು ಅನೌನ್ಸ್ ಮಾಡ್ತಾರೆ, ಅದು ನಮಗೆ ಪಾಸಿಟಿವ್ ಆಗೇ ಇರುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಸುಮಲತಾ ಸಚ್ಚಿದಾನಂದ ಮುನಿಸು ಶಮನಕ್ಕೆ ಮುಂದಾದ ದರ್ಶನ್. ಇನ್ನು ಸಭೆ ಆರಂಭಕ್ಕೂ ಮುನ್ನ ದರ್ಶನ್ ಸಮ್ಮುಖದಲ್ಲಿ ಸುಮಲತಾ ಹಾಗೂ ಇಂಡುವಾಳು ಸಚ್ಚಿದಾನಂದ ನಡುವಿನ ಮುನಿಸು ಶಮನಕ್ಕೆ ಯತ್ನಿಸಲಾಗಿದೆ. ಚುನಾವಣೆ ಹತ್ತಿರ ಇರೋದ್ರಿಂದ ಮುನಿಸು ಭಿನ್ನಾಭಿಪ್ರಾಯ ಬಿಡುವಂತೆ ದಾಸ ಸಂಧಾನ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಸುಮಲತಾ ಬೆನ್ನಲ್ಲೇ HDKಯಿಂದ JDS ನಾಯಕರ ಸಭೆ. ಇನ್ನು ಒಂದ್ ಕಡೆ ಸುಮಲತಾ ಮಂಡ್ಯ ಟಿಕೆಟ್ಗಾಗಿ ಬಿಗಿಪಟ್ಟು ಹಿಡಿದು ಕುಳಿತಿದ್ರೆ, ಮತ್ತೊಂದ್ ಕಡೆ JDS ಟಿಕೆಟ್ಗಾಗಿ ಪ್ರಬಲ ಪೈಪೋಟಿ ನಡೆಸ್ತಾ ಇದೆ. ಸುಮಲತಾ ಸಭೆ ಬೆನ್ನಲ್ಲೇ ಮಂಡ್ಯ ಜಿಲ್ಲೆಯ ನಾಯಕರ ಸಭೆಯನ್ನ ನಡೆಸಿದ್ದಾರೆ HD ಕುಮಾರಸ್ವಾಮಿ. ಸಂಜೆ 7 ಗಂಟೆಗೆ ಬಿಡದಿಯ ತೋಟದ ಮನೆಯಲ್ಲಿ ಸಭೆ ನಡೆಸಿ ಟಿಕೆಟ್ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ JDSನ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಒಟ್ಟಾರೆ ಮಂಡ್ಯಕ್ಕಾಗಿ ಒಂದ್ ಕಡೆ ಸುಮಲತಾ ಪಟ್ಟು ಹಿಡಿದಿದ್ರೆ, ಮತ್ತೊಂದ್ ಕಡೆ ಕುಮಾರಸ್ವಾಮಿ ಜಿದ್ದಿಗೆ ಬಿದ್ದಿದ್ದಾರೆ. ಇವರಿಬ್ಬರ ನಡುವೆ ಬಿಜೆಪಿ ಯಾರಿಗೆ ರತ್ನ ಗಂಬಳಿ ಹಾಸುತ್ತೆ, ಕಾದು ನೋಡಬೇಕು. ಮಂಡ್ಯದಿಂದ ನಂದೀಶ್ ಜೊತೆ ಹರೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.